ಈ ಥರ ರೈಸ್ ಮಾಡಿದ್ರೆ ಮೂವ್ ಆಗೋಲ್ಲ, ಈ ಥರ ಮಾಡಿದ್ರೆ ಮೂವ್ ಮಾಡಬೇಕು. ಅಂದರೆ ಮುಂದಕ್ಕೆ ತಿರುಗಿಸ್ಬೇಕು, ಆವಾಗ ರಿವರ್ಸ್ ಹೋಗುತ್ತೆ ನೋಡಿ. ಒಂದು ಸ್ಪೀಡಲ್ಲಿ ಹೋಗುತ್ತೆ, ಇದು ಹೋಗುತ್ತೆ ಜೋರಾಗಿನೇ, ಬಟ್ ಬೇಡ ನಮಗೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಟಿದ್ದೀವಿ ದೊಮ್ಲೂರು. ಸೊ ತಮ್ಮದೇ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ಯಾವ ಗಾಡಿ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ. ಹೌದು ಫ್ರೆಂಡ್ಸ್, ಇ ವಿ ವೆಹಿಕಲ್. ಸೊ ಈ ಇ ವಿ ವೆಹಿಕಲ್ಲು ಏನು ಮೈಲೇಜ್ ಕೊಡುತ್ತೆ, ಏನು ಚಾರ್ಜಿಂಗ್ ಕೆಪಾಸಿಟಿ ಇದೆ, ಮತ್ತು ಇದ್ರ ಪ್ರೈಸ್ ಎಷ್ಟು, ಇ ಎಮ್ ಐ ಎಷ್ಟು ಎಲ್ಲನೂ ತಿಳ್ಕೊಳ್ಳೋಣ. ಬನ್ನಿ, ಇವತ್ತು ಶೋರೂಮ್ಗೆ ಹೋಗ್ತಾ ಇದ್ದೀವಿ, ಶೋರೂಮ್ಗೆ ಹೋಗಿ ಮಾತಾಡೋಣ. ಶೋರೂಮ್ ಹೆಸರು ಬಂದು ಆರ್ ಎನ್ ಸುಜುಕಿ ಸುಮಾರು ಕಡೆ ಇದೆ ನನಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಇವತ್ತು ನಾನು ಹೋಗ್ತಿರೋ ಲೊಕೇಶನ್ ಬಂದು ದೊಮ್ಲೂರಲ್ಲಿರುವಂಥದ್ದು. ಇದು ತುಂಬ ಬೆಟರ್ ಆಗಿದೆ. ಇವಾಗ ನೆಕ್ಸ್ಟ್ ಫ್ಯೂಚರ್ ಅಂತ ಅಂದರೆ ಇ ವಿನೇ, ಎಲೆಕ್ಟ್ರಿಕಲ್ ವೆಹಿಕಲ್ಸೇ. ಸೊ ಅದರಲ್ಲಿ ಯಾವುದೇ ರೀತಿ ಮಾತುಗಳಿಲ್ಲ. ಅಬ್ಬಾ, ದಿನ ಹಿಂಗೆ ಇದ್ಬಿಡ್ಬೇಕು ಖಾಲಿ ರೋಡ್ ಮಾತ್ರ, ಭಾನುವಾರ ಇದ್ದಂಗೆ ಖುಷಿಯಾಗ್ಬಿಡುತ್ತೆ ಗಾಡಿ ಓಡ್ಸೋಕ್ಕೆ ಮಾತ್ರ ಡೈಲಿ. I don't really know what comes next. I'm just doing my best, even though I'm so stressed out. Everything just feels like a test that I fail, so depressed when I can't seem to get out. But something deep inside won't let me quit. I swear that I'm inspired by all this shit. Tell me that I can't. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿದ್ದೀವಿ ದೊಮ್ಲೂರಲ್ಲಿ ಆರ್ ಎನ್ ಸುಜುಕಿ ಮೋಟಾರ್ಸ್ಗೆ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋಂಥ ಗಾಡಿ ಬಂದು ಇ ವಿ ಆಕ್ಸೆಸ್. ಸೊ ಈ ಗಾಡಿ ಹೊಸದಾಗಿ ರಿಲೀಸ್ ಆಗಿರೋವಂಥದ್ದು. ಈ ಗಾಡಿನಲ್ಲಿ ಸ್ಪೆಷಾಲಿಟಿನೂ ಕೂಡ ಇದೆ, ನಿಮಗೆ ಮೈಲೇಜ್ ಕೂಡ ಇದೆ. ಬೆಟರ್ ಆಪ್ಷನ್ನು ನಿಮಗೆ ಇದರಲ್ಲಿ ಇನ್ನೊಂದೇನು ಅಂದರೆ ತುಂಬ ಒಂದು ಅಲ್ಟ್ರಾ ಮಾಡೆಲ್ ಥರ ಅಂತಲೇ ಹೇಳ್ಬೋದು ಈ ಗಾಡಿನ. ನಿಮಗೆ ಈ ಗಾಡಿನೇ ಯಾಕೆ ತೊಗೋಬೇಕು ಅನ್ನೋದನ್ನ ನಿಮ್ಗೆ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ನೋಡ್ತಾ ಇದ್ದೀರಾ, ಇದು ಈ ಗಾಡಿ ರಿಮೋಟು. ಈ ರಿಮೋಟ್ ಇದ್ದರೆ ಮಾತ್ರನೇ ನಿಮಗೆ ಈ ಗಾಡಿ ಸ್ಟಾರ್ಟ್ ಆಗೋದು, ಇಲ್ಲಾಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಸೊ ಕೀ ಇಲ್ಲಿರೋದಕ್ಕೆ ಇಲ್ಲಿ ಕೀ ಇಂಡಿಕೇಶನ್ ತೋರಿಸ್ತಾ ಇದೆ. ಕೀ ಇಲ್ಲಿ ಓಪನ್ ಮಾಡ್ಕೋಬೇಕು ನೋಡಿ. ಇವಾಗ ಅಲ್ಲಿ ಲೈಟ್ಸ್ ಆನ್ ಆಗಿದೆ. ಸೊ ಜಸ್ಟ್ ಒಂದು ಪುಷ್ ಮಾಡಿದ ತಕ್ಷಣ ಸುಜುಕಿ ಲೋಗೋ ಬರುತ್ತೆ, ಮೀಟರ್ ಆನ್ ಆಗುತ್ತೆ ನಿಮಗೆ. ಸೊ ಬ್ಯಾಟ್ರಿ ಆಲ್ರೆಡಿ 98% ಇದೆ. ನಿಮಗೆ ಸೈಡ್ ಸ್ಟ್ಯಾಂಡ್ ಹಾಕಿರೋದು ಕೂಡ ಇಲ್ಲಿ ಸಿಂಬಲ್ ತೋರಿಸುತ್ತೆ. ಮತ್ತು ಇದರಲ್ಲಿ ನಿಮಗೆ 2 ಮೋಡ್ ಬರುತ್ತೆ, ಒಂದು ನೈಟ್ ಮೋಡು, ಒಂದು ಡೇ ಮೋಡ್ ಅಂತಲೂ ಬರುತ್ತೆ. ಇದರಲ್ಲಿ 2 ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಇದೆ. ನಿಮಗೆ ಇಲ್ಲಿ ನೋಡಿ, ಇದು ಆನ್ ಆಫ್ ಬಟನ್ಸ್, ಇಗ್ನಿಷನ್ ಆನ್, ಇಗ್ನಿಷನ್ ಆಫ್ ಟೈಪ್ ಬಟನ್ಸ್ ಕೊಟ್ಟಿದ್ದಾರೆ. ಅರ್ಜಾಲಟ್ಸ್ ಸ್ವಿಚ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಆಮೇಲೆ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಟನ್ ಇದೆ. ಮತ್ತು ಹೈ ಬೀಮ್, ಲೋ ಬೀಮ್ಗೆ ಬಟನ್ ಇದೆ. ಇಂಡಿಕೇಟರ್ ಬಟನ್ಸು, ಹಾರನ್ ಸ್ವಲ್ಪ ಲೌಡ್ ಆಗಿದೆ, ತುಂಬ ಚೆನ್ನಾಗಿದೆ ಹಾರನ್ನು. ಮಿರರ್ಸು ಕೂಡ ತುಂಬ ಚೆನ್ನಾಗಿದೆ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನ್. ಇದರಲ್ಲಿ ಮಿರರ್ ಡಿಸೈನ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ಮಿರರು ತುಂಬ ಚೆನ್ನಾಗಿದೆ. ನಾವು ಹೇಳಕ್ ಬಂದ್ರೆ ಒಂಥರ ಆಸಮ್ ಆಗಿದೆ. ನಿಮಗೆ ಹೈ ಬೀಮು, ಲೋ ಬೀಮ್ ಮಾತ್ರ ಸಕ್ಕದಾಗಿ ಬರುತ್ತೆ ಇದರಲ್ಲಿ ನಿಮಗೆ ಸಪ್ರೇಟ್ ಆಗಿ ಕೂಡ ಲೋಗೋ ಇಲ್ಲೇ ಕೊಟ್ಟು ಅದ್ರ ಮೇಲೇನೆ ನಿಮಗೆ ನಂಬರ್ ಪ್ಲೇಟ್ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ನೀವು ಸಸ್ಪೆನ್ಷನ್ಸ್ ನೋಡಕ್ ಬಂದ್ವಿ ಅಂದ್ರೆ ಅದು ಕೂಡ ಸೂಪರ್ ಆಗಿದೆ. ಮತ್ತೆ ಬ್ರೇಕ್ ಸಿಸ್ಟಮ್ಸ್, ಇದರಲ್ಲಿ ನಿಮಗೆ ಬ್ರೇಕ್ ಸಿಸ್ಟಮ್ ಬಂದು ಡ್ರಮ್ ಬ್ರೇಕ್ ಇಲ್ಲ, ಡಿಸ್ಪ್ಲೇ ಕೊಟ್ಟಿದ್ದಾರೆ. ಫ್ರಂಟ್ ಬಂದು ನಿಮಗೆ 12 ಇಂಚಸ್, ಬ್ಯಾಕು ಕೂಡ 12 ಇಂಚಸ್. ಬಟ್ ಟೈರ್ ಸೈಜ್ ಬಂದು 90/90 ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ನಿಮಗೆ ಟೈರ್ಸ್ ಸೆಕ್ಷನ್ ಇರೋದು 110 mm ಇದೆ ಸೆಕ್ಷನ್, 12 ಇಂಚಸ್ ಟೈರು. ಇದಕ್ಕೆ ಬಂದು ಡ್ರಮ್ ಸಿಸ್ಟಮ್ ಇದೆ, ಬ್ರೇಕ್ ಸಿಸ್ಟಮು. ನನಗಂತೂ ಅಲಾಯ್ ವೀಲ್ ಡಿಸೈನ್ ಮಾತ್ರ ಸಖತ್ ಇಷ್ಟ ಆಯಿತು. ಒಂಥರ ಕಾರಿಗೆ ಏನು ಕೊಡ್ತಾರೆ ಆ ಡಿಸೈನಲ್ಲಿ ಕೊಟ್ಟಿದ್ದಾನೆ. ಇದೆರಡು ಟ್ಯೂಬ್ಲೆಸ್ ಟೈರ್ಗಳು, C8 ಟೈರ್ ಕೊಡ್ತಾ ಇದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಹಿಂಗೆ ಇಂಡಿಕೇಟರ್ LED ಫುಲ್ಲು. ಎಲ್ಲ ಡಿಸೈನ್ ಕೂಡ ನಿಮ್ಗೆ ಇದರಲ್ಲಿ ಇಂಡಿಕೇಟರ್ ಎಲ್ಲ ಬರ್ತಿರೋದು ಕೂಡ ನಿಮಗೆಲ್ಲ LED ಬ್ಯಾಕ್ ಬ್ರೇಕ್ ಲೈಟ್ಸ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಿಮ್ಗೆ ಇದ್ರಲ್ಲಿ ಬರ್ತಾ ಇರೋದು LED ಸಿಸ್ಟಮ್ಸೇ. ಈ ಲೋಗೋ ಏನಿದೆ ಗಾಡಿ ಆಕ್ಸೆಸ್, ಈ ಆಕ್ಸೆಸ್ ಅನ್ನೋದು ಮಾತ್ರ ತುಂಬ ಸಕ್ಕದಾಗಿ ಮಾಡಿದ್ದಾರೆ ಡಿಸೈನು. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಮತ್ತು ನಿಮಗೆ ಬ್ಯಾಕ್ ಸೈಡ್ ಕುತ್ಕೊಳ್ಳೋರಿಗೆ ಫುಟ್ ರೋಸ್ಟ್ ಕೂಡ ಇದೆ. ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದೊಂದು EV ವೆಹಿಕಲ್ಸಲ್ಲಿ ಡಿಸೈನ್ಸ್ ನಿಮಗೆ ಅಷ್ಟಾಗಿ ಸಿಗೋದಿಲ್ಲ. ತುಂಬ ಗಾಡಿನಲ್ಲಿ ನಾನು ಗಮನಿಸಿದ್ದೀನಿ, ಅಷ್ಟಾಗಿ ಸಿಗೋದಿಲ್ಲ ನಿಮಗೆ. ಫ್ರೆಂಡ್ಸ್, ಇದರಲ್ಲಿ ತುಂಬ ಈಸಿ ಇದೆ ನಿಮಗೆ ವೆಹಿಕಲ್ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ. ಪಾಯಿಂಟ್ ಬಂದು ಒಳಗಡೆ ಆಕ್ಸೆಸ್ ಮಾಡಿದ್ದಾರೆ. ಸೊ ಇದು ತುಂಬ ಈಸಿಯಾಗಿ ಲಾಕ್ ಓಪನ್ ಆಗುತ್ತೆ. ಈ ಬಟನ್ನ ಒಳಗೆ ಪ್ರೆಸ್ ಮಾಡಿ ರೊಟೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಚಾರ್ಜಿಂಗ್ ಪಾಯಿಂಟ್ ನೋಡಿ,
ಒಳಗಡೆ ಕೊಟ್ಟಿರೋದು ನಿಮಗೆ ತುಂಬ ಸೇಫ್, ಯಾಕಂದರೆ ಮಳೆ ಬಂದಾಗೂ ನಿಮ್ಗೆ ಏನು ಡ್ಯಾಮೇಜಸ್ ಆಗಲ್ಲ. ಕೆಲವು ವೆಹಿಕಲಲ್ಲಿ ಬ್ಯಾಕ್ ಸೈಡ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ರನ್ನಿಂಗ್ ಟೈಮಲ್ಲಿ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ಯಾಪು. ನಾನು ಸುಮಾರು ವೆಹಿಕಲ್ಗಳಲ್ಲಿ ಅದನ್ನು ಗಮನಿಸಿದ್ದೀನಿ. ಎಷ್ಟೋ ಜನ ಕ್ಯಾಪೇ ಹಾಕಿರಲ್ಲ, ಹಂಗೆ ಗಾಡಿ ಓಡಿಸ್ತಾ ಇರ್ತಾರೆ. ಮಳೆ ಬಂದಾಗ ವಾಟರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದೆಲ್ಲ ಸೆಟ್ ಆಗೋದಿಲ್ಲ ಪ್ರಾಪರಾಗಿ. ಮತ್ತು ಇಲ್ಲಿ ನಿಮಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ನಿಮಗೆ ಇಲ್ಲಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಇನ್ನೊಂದು ಆಪ್ಷನ್ ಅಂದರೆ ಕೀ ಆಪ್ಷನ್ ಕೂಡ ಇಲ್ಲಿದೆ ನೋಡಿ. ಅಕಸ್ಮಾತ್ ಏನಾದ್ರು ವೆಹಿಕಲ್ ನೀವು ರಿಮೋಟ್ ಏನಾದ್ರು ಲಾಸ್ ಮಾಡ್ಕೊಂಡ್ರು ಕೂಡ ನೀವು ಕೀ ಯೂಸ್ ಮಾಡ್ಕೋಬೋದು ಇಲ್ಲಿ. ಸೊ ಕೀ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಈ ಆಪ್ಷನ್ ಕೂಡ. ಎಲ್ಲ ಗಾಡಿನಲ್ಲೂ ಒಂದೇ ಹುಕ್ ಇರುತ್ತೆ ನಿಮ್ಮ ಮೆಟೀರಿಯಲ್ಸ್ ಲಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ 2 ಹುಕ್ ಕೊಟ್ಟಿದ್ದಾರೆ, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ ನೋಡಿ. ಸೊ ನಿಮಗೆ ಚಿಕ್ಕ ಐಟಮ್ ಇದ್ದರೆ ಇಲ್ಲೇ ಲಾಕ್ ಮಾಡ್ಕೋಬೋದು, ತುಂಬ ದೊಡ್ಡ ಐಟಮ್ಸ್ ಇದ್ದರೆ ನೀವು ಇಲ್ಲಿ ಲಾಕ್ ಮಾಡ್ಕೋಬೋದು. ಕವರ್ಗಳು ತುಂಬ ದೊಡ್ಡದಿತ್ತು ಅಂದರೆ ಇಲ್ಲಿಗೆ ಲಾಕ್ ಮಾಡ್ಕೋಬೋದು, ಇಲ್ಲ ಕವರ್ಗಳು ತುಂಬ ಚಿಕ್ಕದಿತ್ತು ಅಂದರೆ ಇಲ್ಲೇ ಲಾಕ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ ಆಪ್ಷನ್ನು. ಇನ್ನು ಡಿಕ್ಕಿ ಸ್ಪೇಸಸ್ ನೋಡೋಕೆ ಹೋದರೆ ಡಿಕ್ಕಿ ನಿಮಗೆ ಆಟೋಮೆಟಿಕ್ಕಾಗಿ ಸೀಟ್ ಲಾಕ್ ಆಗುತ್ತೆ, ಹೋಲ್ಡ್ ಆಗುತ್ತೆ ನೋಡಿ. ಈ ಸಿಸ್ಟಮು ಯಾವ ಗಾಡಿನಲ್ಲೂ ಬಂದಿಲ್ಲ, ಇದೇ ಫಸ್ಟ್ ಗಾಡಿನಲ್ಲಿ ಬರ್ತಾ ಇರೋದು. ಮತ್ತು ಡಿಕ್ಕಿ ತುಂಬ ದೊಡ್ಡದಾಗಿದೆ, ನೀವು ಆರಾಮಾಗಿ ಇದರಲ್ಲಿ ಇದ್ರ ಚಾರ್ಜರ್ ಆಗಿರ್ಬೋದು ಇಲ್ಲ ಹೆಲ್ಮೆಟ್ ಆಗಿರ್ಬೋದು ತುಂಬ ಈಸಿಯಾಗಿ ಒಳಗೆ ಇಟ್ಬಿಡ್ಬೋದು, ಆರಾಮಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ ಸ್ಪೇಸಸ್. ಒಂದು ಹೆಲ್ಮೆಟ್, ರೈಡಿಂಗ್ ಹೆಲ್ಮೆಟ್ ಕೂಡ ನೀವು ಆರಾಮಾಗಿ ಇದರಲ್ಲಿ ಇಡ್ಬೋದು. ಲಾಕ್ ಓಪನ್ ಮಾಡಿ ಕ್ಲೋಸ್ ಮಾಡಿಕೊಂಡ್ರೆ ಕ್ಲೋಸ್ ಆಗೋಗುತ್ತೆ. ಈ ಗಾಡಿನ ಟೆಸ್ಟ್ ರೈಡ್ ಮಾಡಿ ನೋಡೋಣ ಹೇಗಿದೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಟೆಸ್ಟ್ ರೈಡ್ ನೋಡ್ತಿರೋಂಥ ಗಾಡಿ ಇದೇನೆ. ಇದು ರಿಮೋಟ್ ಇದ್ರದ್ದು. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ, ಇಲ್ಲಿ ಗಾಡಿ ಆನ್ ಆಗುತ್ತೆ. ಕೀ ಒಳಗೆ ಪ್ರೆಸ್ ಮಾಡಿ ಆನ್ ಮಾಡಬೇಕು. ಇಲ್ಲಿ ಕೀ ಇಂಡಿಕೇಷನ್ ಬರುತ್ತೆ. ಕೀ ಇಂಡಿಕೇಷನ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ರೊಟೇಷನ್ ಮಾಡಿದ್ರೆ ಪುಷ್ LED ಅಂತ ಇದ್ದಾಗ ಆನ್ ಆಗುತ್ತೆ. ಗಾಡಿ ಇವಾಗ 99% ಬ್ಯಾಟ್ರಿ ಇದೆ. ಇದರಲ್ಲಿ ಇನ್ನೊಂದು ಏನು ಅಂದರೆ ನಿಮಗೆ ಸ್ಟ್ಯಾಂಡ್ ಇದ್ದಾಗ ನೀವು ಎಕ್ಸ್ಪ್ಲೇಟ್ರ್ ಕೊಟ್ಟರೆ ಗಾಡಿ ರನ್ ಆಗೋದಿಲ್ಲ. ಓಕೆ, ಸ್ಟ್ಯಾಂಡ್ ತೆಗೆದು ಗಾಡಿ ಇವಾಗ ರೆಡಿ ಅಂತ ಬಂತು ನೋಡಿ. ಈ ಬಟನ್ನ ಪ್ರೆಸ್ ಮಾಡಬೇಕು ನೀವು. ಇಲ್ಲಿ ನೋಡಿ, ಇದು ಆಫು, ರೆಡಿ. ಇವಾಗ ಇದು ಪ್ರೆಸ್ ಮಾಡ್ತಿದ್ದಂಗೆ, ಇದು ಮೋಡ್ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ರೆಡಿ ಅಂತ ಬಂತು. ಸೊ ಗಾಡಿ ಬಂದು ಜಸ್ಟ್ ಲೈಟ್ ಮೂಮೆಂಟು. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನಿಮಗೇನು ಗೊತ್ತಲ್ವ, ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ, ಆಫ್ ಆಗೋದು ಗೊತ್ತಾಗಲ್ಲ. ಸೊ ಇದು ಬಂದು ನಿಮಗೆ 70 ಕಿಲೋಮೀಟ್ರ್ ಸ್ಪೀಡ್ವರೆಗೂ ಹೋಗುತ್ತೆ. ಪರ್ ಅವರ್ 70 ಕಿಲೋಮೀಟ್ರ್ ಸ್ಪೀಡ್ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಇದರಲ್ಲಿ ನಿಮಗೆ 90 ಕಿಲೋಮೀಟರ್ಸ್ ರೇಂಜ್ ಇದೆ. ಒಂದು ಸತಿ ನೀವು ಚಾರ್ಜ್ ಮಾಡಿದ್ರೆ 90 ಕಿಲೋಮೀಟ್ರ್ವರೆಗೂ ಓಡಾಡ್ಬೋದು ಗಾಡಿನಲ್ಲಿ. ಚೆನ್ನಾಗಿದೆ ಗಾಡಿ, ಡಿಸೈನು ಚೆನ್ನಾಗಿದೆ, ಏನಂತ ಬೇಡಾಗಿಲ್ಲ ಅನ್ನೋ ರೇಂಜ್ಗೇನಿಲ್ಲ. ಎಲ್ಲ ವೆಹಿಕಲ್ಗೂ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಡಿಸೈನು ಸೂಪರಾಗಿದೆ. 82 ಕಿಲೋಮೀಟ್ರ್ ಓಡಿದೆ ಗಾಡಿ ಆಲ್ರೆಡಿ. 82 ಕಿಲೋಮೀಟ್ರ್ ಇನ್ನೂ ರನ್ ಆಗುತ್ತೆ. ಸೊ ಬ್ಯಾಟ್ರಿ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ರನ್ ಆಗುತ್ತೆ ಅಂತ ಕೂಡ ಇಲ್ಲೇ ತೋರಿಸುತ್ತೆ ನೋಡಿ. 82 ಕಿಲೋಮೀಟ್ರ್ ನೀವು ಮತ್ತೆ ಚಾರ್ಜಿಂಗ್ ಮಾಡ್ಕೋಬೇಕಾಗುತ್ತೆ ವೆಹಿಕಲ್ಲು. ಚೆನ್ನಾಗಿದೆ ಗಾಡಿ ಡಿಸೈನ್ ಮಾತ್ರ. ಇದರಲ್ಲಿ ರಿವರ್ಸ್ದು ಕೂಡ ಒಂದು ಆಪ್ಷನ್ ಹೇಳಿದ್ರು, ಚೆನ್ನಾಗಿದೆ. ಈ ಗಾಡಿ ಪ್ರೈಸು ನಮಗೆ ಆಲ್ಮೋಸ್ಟ್ ಆಲು 2 ಲ್ಯಾಕ್ಸ್ವರೆಗೂ ಆಗುತ್ತೆ. 2,06,000 ರುಪೀಸ್ವರೆಗೂ ಆಗುತ್ತೆ ಗಾಡಿ ಪ್ರೈಸು. ಪರವಾಗಿಲ್ಲ, ಗಾಡಿ ಸ್ಪೀಡ್ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಬಂದು ಬ್ಯಾಟ್ರಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಮಾಡಬೇಕು ಅಂದರೆ 0 to 80% 1 hour 12 minutes ತೊಗೊಳುತ್ತೆ. 0 to 100% 2 hours 12 minutes ತೊಗೊಳುತ್ತೆ. ನಿಮಗೆ 80 to 100 ಆಗೋದಕ್ಕೆ ಏನಕ್ಕೆ 1 hour ತೊಗೊಳುತ್ತೆ ಅಂದರೆ, ಎವ್ರಿ ವೆಹಿಕಲ್ ಇನ್ನು ಕಾರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, 80% ಆದಮೇಲೆ ಡಿಮ್ಯಾಂಡ್ ಕಡಿಮೆ ಮಾಡ್ಕೊಳ್ಳುತ್ತೆ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಮೇಂಟೈನ್ ಮಾಡೋದಕ್ಕೋಸ್ಕರ. ನೀವು ನಾರ್ಮಲಾಗಿ ಮನೇಲೇ ಹಾಕ್ಕೊಳ್ತೀರಾ ಅಂತಂದರೆ 4 to 5 hours ನಿಮಗೆ 0 to 80% ಆಗೋದಕ್ಕೆ. 80 to 100 ಆಗೋದಕ್ಕೆ ನಿಮಗೆ 6 hours ಬೇಕಾಗುತ್ತೆ, 6 to 7 hours ಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ, ಬ್ಯಾಟ್ರಿ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಬೇರೆ ಯಾವ ರೀಸನ್ಗೂ ಇರೋಲ್ಲ. ಗಾಡಿ ಬಗ್ಗೆ ಡಿಸಪಾಯಿಂಟ್ ಅಂತ ಯಾವುದೂ ಇಲ್ಲ ನನಗನ್ಸಿದ ಮಟ್ಟಿಗೆ. ಕೆಲವೊಂದೊಂದು ಗಾಡಿಗಳಲ್ಲಿ ಮಿರರ್ ಪ್ರಾಪರಾಗಿ ಸೆಟ್ಟೇ ಆಗೋಲ್ಲ, ಬಟ್ ಇದರಲ್ಲಿ ಮಿರರು ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ಬರುತ್ತಾ ಇರೋ ವೆಹಿಕಲ್ಗಳೆಲ್ಲನೂ
ಅಂತ ಬೇಜಾರಾಗುವಂಥದ್ದೇನೂ ಇಲ್ಲ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಾನು ಯಾವ ಗಾಡಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಮಿರರ್ ವಿಷಯದಲ್ಲಿ ಮಾತಾಡಬೇಕು ಅಂತ ಅಂದರೆ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ ಯಾವ ಗಾಡಿದು ಮಿರರ್ ಚೆನ್ನಾಗಿಲ್ಲ ಅನ್ನೋದು. ಗಾಡಿ ಓಡಿಸ್ತಿರೋರಿಗೆ ಗೊತ್ತಿರುತ್ತೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಯಾವ ವೆಹಿಕಲ್ದು ಮಿರರ್ ಚೆನ್ನಾಗಿಲ್ಲ ಅನ್ನೋದು. ಗಾಡಿ ಬ್ರೇಕ್ ಸಿಸ್ಟಮು ಕೂಡ ಸಕ್ಕತ್ತಾಗಿದೆ ನೋಡಿ. ಬ್ರೇಕ್ ಸಿಸ್ಟಮ್ ಕೂಡ ಸಕ್ಕತ್ತಾಗಿದೆ ಗಾಡಿದು. ಫೆರಾರಿ ಫುಲ್ ಸ್ಪೀಡ್ ಕೊಟ್ಟಿದ್ದೀನಿ, ನೋಡೋಣ ಎಷ್ಟು ತೊಗೊಳುತ್ತೆ ಸ್ಪೀಡ್ ಅಂತ. 60, 65, 67, 69, 70, 71, 72, 73, 74, 75, 75ವರೆಗೂ ಹೋಗುತ್ತೆ ಟಾಪ್ ಸ್ಪೀಡು. ನಾವಿನ್ನೂ ಚೆಕ್ ಮಾಡ್ಬೋದು, ಬಟ್ ಅಷ್ಟಾಗಿ ಸಿಗ್ತಾಯಿಲ್ಲ ನನಗೆ. ಪರವಾಗಿಲ್ಲ, 75ವರೆಗೂ ರೀಚ್ ಆಗುತ್ತೆ ಟಾಪ್ ಸ್ಪೀಡು. ಓಕೆ ಫ್ರೆಂಡ್ಸ್, ಇದರಲ್ಲಿ ರಿವರ್ಸ್ ಗೇರ್ಡು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಬ್ರೇಕ್ ಹಿಡಿಬೇಕು. ಬ್ರೇಕ್ ಹಿಡಿದಾದ್ಮೇಲೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ರಿವರ್ಸ್ ಅಂತ ಬರುತ್ತೆ. ಇದರಲ್ಲಿ ಒಂದು ಬೀಪ್ ಸೌಂಡ್ ಬರ್ತಾಯಿದೆ. ಸೊ ಬೀಪ್ ಸೌಂಡ್ ಬರ್ತಾ ಇದ್ದಾಗ ನೀವು ಏನು ಹ್ಯಾಂಡಲ್ ರೈಸ್ ಇದೆ ಈ ಥರ ರೈಸ್ ಮಾಡಿದ್ರೆ ಮೂವ್ ಆಗೋಲ್ಲ, ಈ ಥರ ಮಾಡಿದ್ರೆ ಮೂವ್ ಮಾಡಬೇಕು. ಅಂದರೆ ಮುಂದಕ್ಕೆ ತಿರುಗಿಸ್ಬೇಕು, ಆವಾಗ ರಿವರ್ಸ್ ಹೋಗುತ್ತೆ ನೋಡಿ. ಒಂದು ಸ್ಪೀಡಲ್ಲಿ ಹೋಗುತ್ತೆ, ಇದು ಹೋಗುತ್ತೆ ಜೋರಾಗಿನೇ, ಬಟ್ ಬೇಡ ನಮಗೆ. ಗಾಡಿ ರಿವರ್ಸಲ್ಲಿ ನಾವು ಯಾವತ್ತೂ ಓಡಿಸಿಲ್ಲ ಅಷ್ಟಾಗಿ. ಮತ್ತು ಇದನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಬ್ರೇಕ್ ಹಿಡಿದು ಪುಷ್ ಬಟನ್ ನೋಡಿದ್ರೆ ಮತ್ತೆ ಫಾರ್ವರ್ಡಿಗೆ ಬರುತ್ತೆ, ಇಲ್ಲಿ ರಿವರ್ಸ್ ಅನ್ನೋದು ಹೋಗುತ್ತೆ. ಓಕೆ ನೋಡಿ, ಇಷ್ಟೇ ಇದರಲ್ಲಿರೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಯಾವ ಬೈಕ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ. ಸೊ ಹೀಗೆ ನನ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಸಿ ಯು, ಚಾ ಬಾಯ್ ಬಾಯ್.